कर्नाटक में जारी लॉकडाउन में मजीद एक माह की तौसी की जाए। कर्नाटक के साबिक वजीर आला और जेडीएस के लीडर एच.डी. कुमार स्वामी ने ये मुतालबा किया। बंगलुरु में कुमार स्वामी ने वीडियो कॉन्फ्रेंसिंग के जरिए अपने एमएलए से बातचीत की और आया असेंबली हलकों के हालात का भी जायजा लिया। कुमार स्वामी ने रियासती हुकूमत पर संगीन इल्जाम आयद करते हुए कहा कि हुकूमत ने कई मकामात पर कोरोना की टेस्टिंग रोक दी है, जिसकी वजह से सही आदादोशुमार नहीं मिल पा रहा है और लोगों की अमवात में इजाफा हो रहा है। उन्होंने कहा है कि मौजूदा हालात को देखते हुए लॉकडाउन में एक माह की तौसी जरूरी है, लेकिन हुकूमत को चाहिए कि गरीबों मजदूरों के लिए राहत पैकेज का ऐलान किया जाए। ಲಾಕ್ಡೌನ್ ಇನ್ನೂ ಒಂದು ತಿಂಗಳ ಕಾಲ ಅನಿವಾರ್ಯ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತಕ್ಕಂಥದ್ದು, ನಾನು ನಿನ್ನೆಯಿಂದ ಜಿಲ್ಲಾವಾರು ನಮ್ಮ ಶಾಸಕರು ಕೆಲವು ನಾಯಕರ ಜೊತೆ ನಾನು ಏನು ಒಂದು ವರ್ಚುವಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಕಡೆಯೂ ನನಗೆ ಕೊಡ್ತಾ ಇರತಕ್ಕಂಥ ಮೆಸೇಜು ಹಳ್ಳಿಗಳಲ್ಲಿ ಯಾವುದೇ ರೀತಿಯಲ್ಲಿ ಕೋವಿಡ್ನ ಒಂದು ಸಿಂಪ್ಟಮ್ ಬಂದಾಗ ಇವತ್ತೇನು ಆ ಒಂದು ಅವರಿಗೆ ಪರೀಕ್ಷೆ ಮಾಡಬೇಕಾಗಿದೆ, ಇವತ್ತು ಆ ಟೆಸ್ಟ್ಗಳನ್ನು ನಿಲ್ಲಿಸಿದ್ದಾರೆ. ಎಲ್ಲೂ ಸಹ ಪಾಸಿಟಿವ್ ಟೆಸ್ಟ್ನ ಸಿಂಪ್ಟಮ್ಸ್ ಬಂದಂಥವರಿಗೆ ಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮನ ಸ್ಥಗಿತಗೊಳಿಸಿರೋದ್ರಿಂದ ಇವತ್ತು ಸಾವು ನೋವುಗಳು ಹರಡುವಿಕೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಕೊಡ್ತಾ ಇರತಕ್ಕಂಥದ್ದು ಇವತ್ತು ಸಹ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಕೆಲವು ತಜ್ಞರು, ಸರ್ಕಾರ ಏನು ಮಾಹಿತಿ ಕೊಡ್ತಾ ಇದ್ದೀರಿ, ಇವತ್ತು ಟೆಸ್ಟ್ ಮಾಡ್ತಕ್ಕಂಥದ್ದನ್ನ ಹಲವಾರು ಕಡೆ ದೇಶದಾದ್ಯಂತ ನಿಲ್ಲಿಸಿರ್ತಕ್ಕಂಥ ಇಲ್ಲಿನಲ್ಲಿ ಇನ್ನೂ ದೊಡ್ಡ ಮಟ್ಟದ ಸಾವು ನೋವುಗಳಾಗುತ್ತೆ ಅಂತಕ್ಕಂಥದ್ದನ್ನ ಒಂದು ಪತ್ರಿಕೆಯಲ್ಲಿ ಇವತ್ತು ತಜ್ಞರು ಈ ರೀತಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ कोरोना इन्फेक्शन के खतरे के